जगद्गुरुदास राजाराम महाराज, साक्षात प्रल्हाद अंगद उद्धव नामदेव तुकाराम अवतार, ಚಿದಂಬರ ಮಹಾಸ್ವಾಮಿಗಳ ಅಂತಃಕರಣದ ಸಗುಣ ಸಾಕಾರ ಮೂರ್ತಿ ಅಂದರೆ ರಾಜಾರಾಮ್ ಮಹಾರಾಜ್ ಮಾನಸ ಪುತ್ರ. ಅವ್ರೇನು ಹೇಳ್ಯಾರಪ್ಪ ಅಭಂಗದೊಳಗಂದ್ರೆ, ಚಿದಂಬರ ನಾಮ ಬಿಟ್ಟು ಬೇರೆ ಯಾವುದೂ ಇಲ್ಲ, ಉಳಿದದ್ದೆಲ್ಲ ಬರೀ ವೇಸ್ಟ್ ಆಫ್ ಟೈಮ್ ಅದ. ಯಾಕಂದ್ರೆ ನಾವು ಪ್ರತಿ ಕ್ಷಣ ಮನುಷ್ಯ ಜನ್ಮ ಪ್ರಾಪ್ತಿ ಆಗ್ಯದಂದಮೇಲೆ ಒಂದೊಂದು ಕ್ಷಣ ಯಾವ ರೀತಿ ನಾವು ನಮ್ಮ ಲಾಭಕ್ಕೆ, ನಮ್ಮ ಸ್ವಾರ್ಥಕ್ಕೆ, ಯಾಕಂದ್ರೆ ಅಧ್ಯಾತ್ಮದೊಳಗೆ ಸ್ವಲ್ಪ ಸ್ವಾರ್ಥ ಇರಬೇಕಾಗ್ತದೆ. ಅದಕ್ಕೆ ಚಿದಂಬರ ನಾಮ ಬಿಟ್ಟರೆ ಬೇರೆ ಯಾವುದಿಲ್ಲ, ಅದರಲ್ಲೇ ಕಲ್ಯಾಣ. ಮತ್ತು ನೋಡ್ರಿ ಏನು ಹೇಳ್ಯಾರ, ಸರ್ವ ಮುಹೂರ್ತಾಂಚ ರಾಜ, ಎಲ್ಲ ಮುಹೂರ್ತದ ರಾಜ ಚಿದಂಬರ ಇದ್ದಾನೆ. ಅದನ್ನು ಮೃತ್ಯು ಯೋಗದೊಳಗೆ ಇದು ಗುರುದತ್ತ ಮೂರ್ತಿ ಮುಹೂರ್ತ ಅದಂತ ಹೇಳಿ ಆ ಶಿವಾಲಯದೊಳಗೆ ಈಶ್ವರಲಿಂಗ ಸ್ಥಾಪನೆ ಮಾಡಿ ತೋರ್ಸ್ಯಾರ. ಅಂದರೆ ಹೇಳೋ ತಾತ್ಪರ್ಯ ಅಂದರೆ ಚಿದಂಬರ ನಾಮ ತೊಗೊಂಡ್ರೆ ಅದರೊಳಗೆ ಕಲ್ಯಾಣನೇ ಅದ, ಮನಸ್ಸಿಗೆ ಸಮಾಧಾನ. ಉಳಿದದ್ದು ಯಾವುದೇ ವಿಷಯ ತೊಗೊಳ್ರಿ ಸಮಾಧಾನ ಇಲ್ಲ, ನಿಮ್ಗೆ ಅನುಭವ ಅದ. ಹಾಗಾಗಿ ನಾವು ಏನು ಮಾಡ್ಬೇಕಪ್ಪ. ಮತ್ತು ಕೊನೆಗೆ ಏನು ಹೇಳಿಗತ್ತಾರ, ಆ ಚಿದಂಬರ ನಾಮದಿಂದ ಏನದಪ್ಪ ಸುಖ? ಸುಖ ಪಾವೇ ಅವಿನಾಶ, ಯಾವುದು ಶಾಶ್ವತ ಸುಖ ಅದನೋ ಅದು ಪ್ರಾಪ್ತಿ ಆಗ್ತದೆ. ಆ ಶಾಶ್ವತ ಸುಖದ ಸಲುವಾಗೇ ನಾವು ಮನುಷ್ಯ ಜನ್ಮ ತೊಗೊಂಡು ಬಂದೀವಿ. ಎಲ್ಲರೂ ಏನಪ್ಪ ಅಂದ್ರೆ ಚಿದಂಬರ ನಾಮಸ್ಮರಣೆ ಮಾಡೋಣ, ಚಿದಂಬರ ಮಹಾಸ್ವಾಮಿ ಕೃಪಾಪಾತ್ರ ಆಗೋಣ. ನಮ್ಮ ಮಾಲ್ತೇಶ ಕುಲಕರ್ಣಿ ಮಲ್ಗುಂದ ಅವರು ಮತ್ತು ಅವರ ಇಡೀ ಫ್ಯಾಮ್ಲಿ ನಿರಂತರ ಏನಪ್ಪ ಅಂದ್ರೆ ಈ ದಿಂಡಿ ಸೇವಾ ಮಾಡ್ಕೋತ ಬಂದಾರ. ಈಗ ಅವರ ಅಮೃತೇಶ ಮತ್ತು ಶ್ರೀಮಾತಾ ಅವರು ಏನಂತಂದ್ರೆ ಆ ಮಾಲ್ತೇಶ್ ಅವರ ಭಕ್ತಿಯನ್ನು ಅವರ ಇಬ್ಬರಲ್ಲಿ ನಾವು ಕಣ್ತುಂಬ ನೋಡಲಿಕ್ಕೆ ಇದು ಒಂದು ನಮಗೆ ಗೊತ್ತಾಗ್ತದೆ, ಕಾಣಿಸ್ತದೆ. ಸ್ವಾಮಿ ಹತ್ರ ಪ್ರಾರ್ಥನೆ ಏನು ಮಾಡ್ಕೋತೀನಿ ಅಂದ್ರೆ, ಅವರ ಏನು ಜೀವನದಲ್ಲಿ ಭಾಳ ಚಾಲೆಂಜಸ್ಸಿಂದ ಅವ್ರು ಮುಂದೆ ಬಂದಾರ. ಪಾಪ ಹೆಲ್ತು ಅದು ಎಲ್ಲ ಮಾಡಿಕೊಂಡು ಸಂಸಾರ ನಡೆಸ್ಯಾರ ಮಾಲ್ತೇಶ್ ಅವರು. ಮತ್ತು ಅದಕ್ಕೆ ಸಂಪೂರ್ಣ ಸಹಧರ್ಮಚಾರಿಣಿಯಾಗಿ ಅವರ ಮನೆಯವರು ಜೊತೆಗಿದ್ದಾರೆ. ಇದೇ ರೀತಿ ಸ್ವಾಮಿ ಆದರೂ ಏನದ ಇಷ್ಟೆಲ್ಲ ಅವ್ರು ಕಷ್ಟಪಟ್ಟರು ನನಗೆ ನಿನ್ನೆ ಅನಿಸುತ್ತೆ ಆನಂದ ಅದ ರೀ ಅಂತ. ಇದು ಏನಪ್ಪ ಅಂದ್ರೆ ನಿಜವಾದ ತತ್ವ. ಬರೀ ಅಳ್ಕೋದು ಕೂಡೋದ್ರೊಳಗೆ ಏನು ಅರ್ಥ ಇಲ್ಲ. ಎಷ್ಟೇ ಕಷ್ಟ ಇದ್ರೆ ಅದು ನನಗೆ ಇದು ಚಿದಂಬರ ಕೊಟ್ಟಿದ್ದು ಪ್ರಸಾದ ಅದ. ಈ ಕಷ್ಟ ಆ ಪ್ರಸಾದವನ್ನು ನಾನು ನಕ್ಕೋತ ಸ್ವೀಕಾರ ಮಾಡ್ತೀನಿ ಅಂತ ಕೊನೆಗೆ ನಾನೇನಂತಂದ್ರೆ ಆ ಚಿದಂಬರನ ಪ್ರಾಪ್ತಿನೇ ಮಾಡ್ಕೋತೀನಿ ಅಂಥೇಳಿ ಆ ದೊಡ್ಡ ಸಂಸ್ಕಾರವನ್ನು ಆ ಇಬ್ಬರು ಮಕ್ಕಳಲ್ಲಿ ಅವರು ತುಂಬ್ಯಾರ ನೋಡ್ರಿ. ಅಂದರೆ ಇದು ನಿರಂತರವಾಗಿ ದಿಂಡಿ ಸೇವಾ ನಡೀತದೆ. ನಾಳೆ ಅಮೃತೇಶ್ ಮತ್ತು ಅವರ ಮನೆಯವರಿಬ್ಬರು ಕೂಡಿ ಸೇವಾ ಮಾಡ್ತಾರೆ. ಇದು ಹಿಂಗೆ ನಡೀಲಿ ಅಂಥೇಳಿ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಮಾಲ್ತೇಶ್ ಅವರಿಗೆ, ಅವ್ರ ಕುಟುಂಬದವರಿಗೆ ಮತ್ತು ಅವರೇನು ನಿನ್ನೆ ಕಾರ್ಯಕ್ರಮ ಮಾಡಲಿಕ್ಕೆ ಅವ್ರಿಗೆಲ್ಲರೂ ಯಾರು ಕೈ ಜೋಡಿಸ್ಯಾರ ಅವರೆಲ್ಲರಿಗೂ ಮಹಾಸ್ವಾಮಿ ಅಖಂಡ ನಿರಂತರ ಸಂಪೂರ್ಣ ಆಶೀರ್ವಾದ ಇರಲಿ ಅಂತ ಬೇಡ್ಕೊಂಡು ದಿಂಡಿ ಮುಂದುವರಿಸ್ತೀವಿ. ಜೈ ಶ್ರೀ. ಇಲ್ಲಿ ಜೋಳಿಗೆ 2200